ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಡಿಸೆಂಬರ್ 13ರಂದು ಸಂಜೆ 7 ಗಂಟೆಗೆ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ನಾಗರಾಜ ಸೋನಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇನ್ನು 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ 3 ಸ್ಟಾರ್ ಈವೆಂಟ್ ವತಿಯಿಂದ ವಾದ್ಯಗೋಷ್ಠಿ, ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ, ದಿನಸಿ ಕಿಟ್ ವಿತರಣೆ, ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ, ವೃದ್ಧರಿಗೆ ಕಂಬಳಿ ವಿತರಣೆ, ಅನ್ನದಾಸೋಹ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಹಾಗೆಯೇ ಅತ್ತಿಬೆಲೆ ಸರ್ಕಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಆಟೋ ಚಾಲಕರ ಸಂಘದಿಂದ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಗಡಿನಾಡು ಕನ್ನಡ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ನಾಗರಾಜ ಸೋನಿರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವಸಂತ್ ಕುಮಾರ್, ರವಿಕಿರಣ್, ಮಂಜುನಾಥ್, ಮುನಿಕೃಷ್ಣ, ಮಂಜುನಾಥ್, ನಚಿತ್ರ, ಶ್ರೀನಿವಾಸ್, ವಿನೋದ್ ಮತ್ತು ಆಟೋ ಚಾಲಕರು ಮತ್ತು ಗಡಿನಾಡು ಕನ್ನಡ ಯುವ ಸೇನೆಯ ಪದಾಧಿಕಾರಿಗಳು ಭಾಗವಹಿಸಿದರು. ಎಲ್ಲ ಕನ್ನಡಿಗರಿಗೂ, ಕರ್ನಾಟಕದ ಜನತೆಗೂ, ಆನೇಕಲ್ ತಾಲೂಕು ಜನತೆಗೂ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೇ ತಿಂಗಳು 13ನೇ ತಾರೀಕು ಶನಿವಾರದಂದು ಗಡಿನಾಡು ಕನ್ನಡ ಯುವ ಸೇನೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಸರಂತ ದಕ್ಷಿಣ ಭಾರತದ ಖ್ಯಾತ ಚಲನಚಿತ್ರ ನಟರಾದಂಥ ವಸಿಷ್ಠ ಸಿಂಹ, ಕನ್ನಡ ಹೋರಾಟಗಾರರು, ಬಿಗ್ ಬಾಸ್ ಸ್ಪರ್ಧಿ ರೂಪೇಶ್ ರಾಜಣ್ಣ ಮತ್ತು ಕೊಡೆಮುರ್ಗ ಮುನಿಕೃಷ್ಣ ಮತ್ತು ಈ ಕಾರ್ಯಕ್ರಮಕ್ಕೆ ಇನ್ನು ಅನೇಕ ಜನ ನಾಯಕರು, ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನನ್ನ ಗುರುಗಳು ಬಸವರಾಜರು, ಕಾರ್ಯಕ್ರಮ ಉದ್ಘಾಟನೆಯನ್ನು ಎ ನಾರಾಯಣ ಸ್ವಾಮಣ್ಣವರು, ಶಿವಣ್ಣನವರು ಮತ್ತು ಮಧುರಣ್ಣನವರು, ಟಿ ವಿ ಬಾಬುರವರು, ಮಂಜುನಾಥ್ ದೇವರವರು, ಪಟಾಪಟ್ ರವಿರವರು, ಎ ಗಣೇಶ್ರವರು, ಇನ್ನೂ ಅನೇಕ ಜನ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಬೆಂಗಳೂರಿನ ಹೆಸರಂತ ಒಂದು ಆರ್ಕೆಸ್ಟ್ರಾದಂಥ ವಸಂತ್ ಅರ್ಪಿಸಿರುವ 3 ಸ್ಟಾರ್ ಮೆಲೋಡಿಯನ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಮತ್ತು ಉಷಾ ಕೋಕಿಲ ತಂಡದಿಂದ ಒಂದು ಅದ್ಭುತವಾದಂಥ ಆರ್ಕೆಸ್ಟ್ರಾವನ್ನು ಗಡಿನಾಡು ಕನ್ನಡ ಯುವ ಸೇನೆ ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನಕ್ಕೆ, ಬಡ ಕುಟುಂಬಗಳಿಗೆ ಅಕ್ಕಿ ವಿತರಣೆ, ಹೊಲಿಗೆ ಯಂತ್ರ ವಿತರಣೆ, ಬೆಡ್ಶೀಟ್ ವಿತರಣೆ, ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ ವಿತರಣೆ, ಈ ಕಾರ್ಯಕ್ರಮಗಳನ್ನು ಗಡಿನಾಡು ಕನ್ನಡ ಯುವ ಸೇನೆ ಮಾಡ್ತಾಯಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಅತ್ತಿಬೆಲೆ ಆಟೋ ಚಾಲಕರು ಗಡಿನಾಡು ಕನ್ನಡ ಯುವ ಸೇನೆ ಜೊತೆಲಿದೆ. ಆ ದಿನ ಅತ್ತಿಬೆಲೆ ಸರ್ಕಲಿಂದ ಗಡಿ ಭಾಗದವರೆಗೂ ಒಂದು ಆಟೋ 13ನೇ ತಾರೀಕು ಮೆರವಣಿಗೆಯನ್ನು ಸಹ ಇಟ್ಕೊಂಡಿದ್ದೇವೆ. ಅನ್ನದಾನ ಕಾರ್ಯಕ್ರಮ ಅತ್ತಿಬೆಲೆ ಸರ್ಕಲಲ್ಲಿ ಅನ್ನದಾನ ಕಾರ್ಯಕ್ರಮ ಇದೆ ಆಟೋ ಚಾಲಕರ ಸಂಘದಿಂದ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕಿನ ಜನತೆ ಮತ್ತು ಅತ್ತಿಬೆಲೆ ಜನತೆ ಗಡಿನಾಡು ಕನ್ನಡ ಯುವ ಸೇನೆಗೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಬರಬೇಕು, ತಾವು ಬನ್ನಿ, ತಮ್ಮ ಸ್ನೇಹಿತರನ್ನು ಕರೆತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅತ್ತಿಬೆಲೆ KEB ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರೆಗೂ, ಪುರಸಭೆವರೆಗೂ, ಪತ್ರಿಕೆ ಮಾಧ್ಯಮದವರೆಗೂ ಎಲ್ರಿಗೂ ಗಡಿನಾಡು ಕನ್ನಡ ಯುವ ಸೇನೆಯಿಂದ ಆಹ್ವಾನ ನೀಡ್ತಾ ಇದ್ದೀರಿ. ದಯವಿಟ್ಟು ಬರಬೇಕು, ತಾವು ಬಂದು ನಮ್ಮನ್ನು ಬೆಳೆಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಡಿನಾಡು, ಜೈ ಕನ್ನಡ. ಮೊದಲನೇದಾಗಿ ಮಾಧ್ಯಮದ ಮಿತ್ರರಿಗೆ ನಮ್ಮ ಕಡೆಯಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ಧೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಗಡಿನಾಡು ಕನ್ನಡ ಯುವ ಸೇನೆ ವತಿಯಿಂದ ನಮ್ಮ ಗಡಿನಾಡು ಕನ್ನಡ ಸಂಸ್ಥಾಪಕರಾದಂಥ ನಾಗರಾಜ ಸೋನಿಕಡೆ ಅವರಿಂದ ಅವರ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿ ವರ್ಷವೂ ಈ ವರ್ಷವೂ ಬಹಳ ಅದ್ಧೂರಿ ಕಾರ್ಯಕ್ರಮ ಇರುತ್ತೆ. ಆಮೇಲೆ ವಿಶೇಷವಾಗಿ ಹಲವಾರು ಖ್ಯಾತ ನಟರು ಬರ್ತಾರೆ, ಗಾಯಕರು ಬರ್ತಾಯಿದ್ದಾರೆ, ಇನ್ನು ಹಲವಾರು ಜನಗಳು ಬರ್ತಾರೆ. ಸೇವಾ ಇದು ಅನ್ನದಾನಗಳಿದೆ, ಮತ್ತು ನಮ್ಮ ಆಟೋ ಚಾಲಕರದು ರ್ಯಾಲಿಗಳೆಲ್ಲ ಇದೆ. ಅವ್ರು ಯಾವತ್ತೂ ನಮ್ಮ ಬೆಂಬಲ ಯಾವಾಗ ಇದ್ದೇ ಇರ್ತಾರೆ. ಅಷ್ಟೇ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇಲ್ಲಿ ಸೇರಿರುವಂಥ ನಮ್ಮ ಮಿತ್ರರು ಆದಂಥ ನಾಗರಾಜ್ ಸೋನಿ ಅವರು, ಹಾಗೆ ಅವರು ಪ್ರತಿ ವರ್ಷ ಈ ಗಡಿನಾಡು ಕನ್ನಡ ಯುವ ಸೇನೆಯ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ನಾವು ಆಟೋ ಚಾಲಕರಾದ ಶ್ರೀನಿವಾಸ್ ಅವರಿಗೆ ನಮ್ಮ ಆಟೋ ರಿಕ್ಷಾ ಚಾಲಕರ ಪರವಾಗಿ ಈ ಒಂದು ಆರ್ಕೆಸ್ಟ್ರಾದಲ್ಲಿ ಈ ಪೂಜಾ ಕಾರ್ಯಕ್ರಮಕ್ಕೆ ನಾವು ಕೂಡ
ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಅದೇ ದಿವಸ ನಾವು ಕೂಡ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಅಲ್ಲಿ ಅನ್ನದಾನ, ಧ್ವಜಾರೋಹಣೆ ಮತ್ತು ಮೆರವಣಿಗೆ ಮುಖಾಂತರ ಅತ್ತಿಬೆಲೆಯ ಗಡಿನಾಡು ಬಾರ್ಡ್ರಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದೇ ಅಂದು ಶನಿವಾರ ಸಂಜೆ 6 ಗಂಟೆಗೆ ಈ ವಾದ್ಯಗೋಷ್ಠಿಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ. ನಾಡು ಕನ್ನಡ ಯುವ ಸೇನೆ ಅಧ್ಯಕ್ಷರಾದಂಥ ಸೋನಿ ನಾಗರಾಜ್ ಅವರು ಆಟೋ ರಿಕ್ಷಾ ಚಾಲಕರ ಸಂಘದ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಸೋನಿ ಅವರ ಮುಖಾಂತರ ಏರ್ಪಡಿಸಲಾಗಿದೆ. ತಾವೆಲ್ಲ ಸಾರ್ವಜನಿಕರು, ಆಟೋ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹಾಗೆ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಯಾಕಂದರೆ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಾಂದರೆ ಲಕ್ಷಾಂತರ ಜನ ನೋಡೋಕ್ಕಾಗೋದಿಲ್ಲ. ಸೊ ಅವರಿಂದನೇ ಇವತ್ತು ಪ್ರತಿಯೊಂದು ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇರೋದು. ಮೊದಲಿಗೆ ಅವರಿಗೆ ನನಗೆ ಸ್ವಾಗತ ಕೋರ್ತೀನಿ. ಮತ್ತು ಏನು ಪ್ರತಿ ವರ್ಷದಂತೆ ನಮ್ಮ ಮಾವಾದಂಥ ನಾಗರಾಜ್ ಸೋನಿ ಅವರ ನೇತೃತ್ವದಲ್ಲಿ ಗಡಿನಾಡು ಯುವ ಸೇನೆ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನೀವು ನೋಡಿರ್ಬೋದು, ಇಡೀ ಕರ್ನಾಟಕದಲ್ಲೇ ಅತ್ತಿಬೆಲೆಯಲ್ಲಿ ಗಡಿನಾಡು ಒಂದು ಉತ್ಸವ ಅಂದರೆ ಒಂದು ಹಬ್ಬ. ಯಾಕಂದರೆ ಒಂದು ವಾರ ಕೂಡ ಇನ್ನೂ ಆಗಿಲ್ಲ, ನಮ್ಮ ದೇವಣ್ಣ ಆದಂಥ ಕನ್ನಡ ಜಾಗೃತಿ ವೇದಿಕೆ ಅವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಿದೆ ಇದೇ ಜಾಗದಲ್ಲಿ. ಸೊ ಅದೇ ಥರ ನಮ್ಮ ಸೋನಿಮ ಅವರು ಮತ್ತು ನಮ್ಮ ಪಟಾಪಟ ರವೀಣ ಅವರು ಇವರೆಲ್ಲ ನೇತೃತ್ವದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ. ಮತ್ತು ನಮ್ಮ ಆಟೋ ಚಾಲಕರಾದಂಥ ನಮ್ಮ ವಿನೋದ ಮತ್ತು ಅವರ ಸ್ನೇಹಿತರು ಸಹ ನಮಗೆ ಯಾವತ್ತೂ ಬೆಂಬಲ ಕೊಡ್ತಾರೆ. ನಮ್ಮ ಗುರುಗಳಾದಂಥ ವಸಂತ್ ಸರ್ ಅವರ ನೇತೃತ್ವದಲ್ಲಿ 3 ಸ್ಟಾರ್ ಮೆಲೋಡೀಸ್ ಅಂತ ಒಂದು ಏನಿದೆ ವಾದ್ಯಗೋಷ್ಠಿಯಲ್ಲಿ ಅದರಲ್ಲಿ ಅವರೊಬ್ಬರು. ಸೊ ಅದ್ಭುತವಾದ ಕಾರ್ಯಕ್ರಮ. ದಯವಿಟ್ಟು ಸುತ್ತಮುತ್ತ ಹಳ್ಳಿಯವರು ಮತ್ತು ಕೈಗಾರಿಕಾ ಪ್ರದೇಶದವರು ಮತ್ತು ರಜೆ ಇರುತ್ತೆ ಅವತ್ತು ದಿನ ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಇನ್ನೂ ಅತಿ ಹೆಚ್ಚು ದೊಡ್ಡದಾಗಿ ಮುಂದಿನ ಪೀಳಿಗೆಗೆ ನಮ್ಮ ಸೋನಿಮ ಅವರು ನಿಂತ್ಕೊಳ್ಳಿ, ಅವ್ರ ಬೆಂಬಲವಾಗಿ ನಾವೆಲ್ಲ ಸದಾ ಕಾಲ ಇರ್ತೀರಿ, ಸುಮ್ಮನೆಯಾಗಿರ್ತೀರಿ. ಜೈ ಕರ್ನಾಟಕ. ಏನು ಇದೆ 13/12/2025ನೇ ಗಡಿನಾಡು ಕನ್ನಡ ಯುವ ಸೇನೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲ ಸುತ್ತಮುತ್ತಲ ಜನತೆಗೆ ಆಗಮಿಸಿ ಈ ಗಡಿನಾಡು ಕನ್ನಡ ಯುವ ಸೇನೆಯ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ. ನಾಗರಾಜ್ ಸೋನಿನ ಮುಖಾಂತರ ಇಂದು ಗಡಿನಾಡು ಕನ್ನಡ ರಾಜ್ಯೋತ್ಸವವನ್ನು 13 ಡಿಸೆಂಬರ್ ತಿಂಗಳಲ್ಲಿ ಇದೇ ಶನಿವಾರ ಅಂದು ಹಮ್ಮಿಕೊಂಡಿದ್ದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ನಮ್ಮಲ್ಲಿ ಮನವಿ. ಮತ್ತು ಆಟೋ ಈ ಸಲ ಆಟೋ ಚಾಲಕರು ಬೆಂಬಲ ನೀಡಿದ್ದು, ಮತ್ತು ಆಟೋ ಸ್ಟ್ಯಾಂಡಲ್ಲಿ ಧ್ವಜಾರೋಹಣ, ಅನ್ನದಾನ ಮತ್ತು ರ್ಯಾಲಿ ಇದೆ. ಅದು ದಯವಿಟ್ಟು ನೀವು ಬನ್ನಿ, ನಿಮ್ಮ ಮನೆಯವರು ಮತ್ತು ನಿಮ್ಮ ಫ್ರೆಂಡ್ಸನ್ನು ಎಲ್ಲರೂ ಕರ್ಕೊಂಡ್ಬಂದು ಈ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಬೇಕಾಗಿ ತಮ್ಮಲ್ಲಿ ಮನವಿ. ಆಮೇಲೆ ಈ ವಾದ್ಯಗೋಷ್ಠಿಗೆ ವಿಶೇಷವಾಗಿ ಆನೇಕಲ್ ತಾಲೂಕಿನ ಹೆಸರುವಾಸಿ ಪಡೆದಂಥ ನಮ್ಮ ಮುನಿಕೃಷ್ಣ ಸೌಂಡ್ಸ್ JMS ಸೌಂಡ್ಸ್ ಅವರು ಕೂಡ ವಿಭಿನ್ನವಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ, ಒಳ್ಳೊಳ್ಳೆ ಸೌಂಡ್ಸ್ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಬನ್ನಿ ಸರಿ ನೋಡಿ ಕಾರ್ಯಕ್ರಮನ ಯಶಸ್ವಿ ಮಾಡಿ ಆನೇಕಲ್ ತಾಲೂಕು ಎಲ್ಲ ಜನತೆಗಳು ಬೆಳೆಸಿ ಆರಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.